ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮಗೆ ಒಂದು ಫಸ್ಟ್ ಕ್ಲಾರಿಟಿನ ಕೊಡ್ತೀನಿ. ಈ ಚಾನಲ್ನ ನಾನು ಕ್ರಿಯೇಟ್ ಮಾಡಿದ್ದು ನನಗೋಸ್ಕರ ನಾನು ಕ್ರಿಯೇಟ್ ಮಾಡಿದ್ದೀನಿ. ಬಿಕಾಸ್ ನನ್ನ ಸ್ಟಡಿ ಸ್ಟ್ರಾಟಜಿಯಲ್ಲಿ ಯಾವ ಥರ ಇದೆ ಅಂದರೆ, ಒಂದು ಓದ್ಬಿಟ್ಟು ಆ ಓದಿದ್ದನ್ನು ಒನ್ ಟೈಮ್ ಅಥವಾ ಟೂ ಟೈಮ್ನ ಓದ್ಬಿಟ್ಟು ಓದಿದ್ದನ್ನು ಕೇಳೋದ್ರಿಂದ ನನಗೆ ತುಂಬ ನೆನಪುಳಿಯುತ್ತೆ. ಅದಕ್ಕೋಸ್ಕರ ನಾನು ಓದಿದ್ದನ್ನು ರೆಕಾರ್ಡ್ ಮಾಡಿಬಿಟ್ಟು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ ಮಧ್ಯದಲ್ಲಿ. ಅದನ್ನು ಕೂಡ ನೀವು ಇಷ್ಟ ಇದ್ದರೆ ಕೇಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು, ಏನೂ ಬೇಜಾರಿಲ್ಲ. ಕಂಪ್ಲೀಟ್ಲಿ ನನಗೋಸ್ಕರ ನಾನು ಸ್ಟಾರ್ಟ್ ಮಾಡ್ತಾ ಇರುವಂಥ ಚಾನಲ್ಲು ಇದಾಗಿದೆ. ಮತ್ತು ಇದರಲ್ಲಿ ಬರುವಂಥ ಓವರಾಲ್ ವಿಡಿಯೋಸ್ ಕೂಡ ಇನ್ನು ಮುಂದೆ ಬರುವಂಥ ವಿಡಿಯೋಸ್ಗಳು ರಿಲೇಟೆಡ್ ಟು ಒನ್ ಟೈಪ್ ಆಫ್ ಕಾಂಪಿಟೇಟಿವ್ ಫೀಲ್ಡ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ UPSC ಪ್ರಿಪ್ರೇಷನ್ ಬಗ್ಗೆ ಒಂದಿಷ್ಟು ಡೌಟ್ಗಳ ಬಗ್ಗೆ ನನಗೆ ಆಗಿರುವಂಥ ಒಂದಿಷ್ಟು ಡೌಟ್ಗಳ ಬಗ್ಗೆ, ನನಗೆ ಆಗಿರುವಂಥ ಒಂದಿಷ್ಟು ಗೊಂದಲಗಳ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಬರ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇಷ್ಟ ಇದ್ದರೆ ಈ ವಿಡಿಯೋ ನೋಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು. ಬೇರೆ ವಿಡಿಯೋಸ್ ಎಲ್ಲ ಸಿಗ್ತವೆ ನಿಮಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ, ಆ ವಿಡಿಯೋ ಕೂಡ ನೋಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾನು ನಿಮ್ಮ ಹತ್ರ ನನ್ನ ವಿಡಿಯೋನೇ ನೋಡಿ ನನ್ನನ್ನೇ ನೀವು ಫಾಲೋ ಮಾಡಿ ಅಂತ ನಾನು ನಿಮಗೆ ಯಾವತ್ತೂ ಕೇಳಕ್ಕೆ ಹೋಗಲ್ಲ. ಏನಾದರೂ ನಿಮಗೆ ಪ್ರಿಪ್ರೇಷನ್ ಸಂಬಂಧಪಟ್ಟಂಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ, ಏನಾದರೂ ಮಾಹಿತಿ ನಿಮಗೆ ಬೇಕು ಅಂತಂದರೆ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು, ಶೇರ್ ಮಾಡಿ ಮತ್ತು ಲೈಕ್ ಕೂಡ ಮಾಡ್ಕೋಬೋದು ಇಷ್ಟ ಆದರೆ. ಇಷ್ಟ ಆಗಲಿಲ್ಲ ಅಂದರೆ ಏನು ಪರವಾಗಿಲ್ಲ, ನಾನು ಒನ್ ಟೈಮ್ ಟೂ ಟೈಮ್ ರೀಡ್ ಮಾಡಿ ಥರ್ಡ್ ಟೈಮ್ ನಾನು ರೆಕಾರ್ಡ್ ಮಾಡಿ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಅದ್ರ ಜೊತೆಗೆ ಒಂದಿಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ವಿಡಿಯೋಸ್ ಲೈಕ್ ಟ್ರಾವೆಲ್ಸ್ ಬಗ್ಗೆ ಆಗಿರ್ಬೋದು, ಇನ್ಫಾರ್ಮೇಷನ್ ವಿಡಿಯೋಸ್ಗಳ ಬಗ್ಗೆ ಇರ್ಬೋದು, ಅದನ್ನು ನಾನು ಈ ಚಾನಲಲ್ಲಿ ಹಾಕ್ತಾ ಹೋಗ್ತಾ ಇರ್ತೀನಿ. ಫಾಲೋ ಮಾಡಿ. ಆ್ಯಂಡ್ ನೀವು ಕೂಡ ಇಂಟ್ರೆಸ್ಟ್ ಆಗಿದ್ದರೆ UPSC ಪ್ರಿಪ್ರೇಷನ್ ಯಾರಾದರೂ ಮಾಡೋರಾಗಿದ್ದರೆ ಕೂಡ ಕಮೆಂಟ್ ಮಾಡಿ ನನಗೆ ಈ ವಿಡಿಯೋದಲ್ಲಿ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ನನಗೂ ಕೂಡ ಒಂದಿಷ್ಟು ಜನ ಫ್ರೆಂಡ್ಸ್ ಸಿಕ್ಕಾಗ್ಬೋದು ಅಂತ ಅನ್ಕೊತೀನಿ. ಯಾರೆಲ್ಲ UPSC ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್. UPSC ಪ್ರಿಪ್ರೇಷನ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಂದರೆ, ಈ UPSC ಅಂದ ತಕ್ಷಣ ನಮಗೆ ಹಳ್ಳಿಯಿಂದ ಬಂದಿರೋಂಥ ನಾವು ಹುಡುಗರು ಇರ್ತೀವಲ್ಲ, ನಮಗೆ ಕರೆಕ್ಟಾಗಿ ಒಂದು ಗೈಡ್ಲೈನ್ಸ್ ಇರೋಂಗಿಲ್ಲ. ಏನು UPSC, ಏನು UPSC ಅಂದ್ರೇನು, UPSC ಯಾವ ಥರ ವರ್ಕ್ ಆಗುತ್ತೆ, UPSCಗೆ ಸಿಲೆಬಸ್ ಏನು, UPSCಗೆ ಸಿಲೆಬಸ್ ಪ್ಯಾಟರ್ನ್ ಯಾವ ಥರ ಇದೆ, UPSCಗೆ ಬುಕ್ ಸೋರ್ಸು ಹೆಂಗೆ ರೆಫರ್ ಮಾಡಬೇಕು, ಯಾವ ಥರ ರೆಫರೆನ್ಸ್ ಆಗಿ ಬುಕ್ಸ್ಗಳನ್ನ ಇಟ್ಕೋಬೇಕು, ಏನು ಓದಬೇಕು, ಎಷ್ಟು ಗಂಟೆ ಓದಬೇಕು, ಹೆಂಗೆ ಓದಬೇಕು, ಅದಕ್ಕೆ UPSC ಓದಬೇಕು ಅಂದರೆ ಏನಪ್ಪ ಅದಕ್ಕೆ ಇಂಗ್ಲೀಷೇ ಬೇಕಂತೆ, ಅದಕ್ಕೆ ಹಂಗಿರ್ಬೇಕಂತೆ, ಏನೆಲ್ಲ ಹೇಳ್ತಿರ್ತಾರೆ. ಅಷ್ಟೆಲ್ಲ ಕೇಳಿಕೊಂಡು ಇದನ್ನೆಲ್ಲ ಕೇಳಿದ್ರೆ ಅನಿಸುತ್ತೆ, ಅಂದರೆ ನನಗೆ ಆಗಲ್ಲ ಬಿಡು ಮರೆಯ UPSC ಓದೋದು ಅಂತ ಹುಡುಗರು ಫಿಕ್ಸ್ ಆಗಿಬಿಡ್ತಾರೆ. ಹಾಗೇನೂ ಇಲ್ಲ. UPSC ನಾನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಆಲ್ರೆಡಿ. ಸ್ಟಾರ್ಟಿಂಗ್ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ ಸಿಕ್ಕಾಪಟ್ಟೆ. ಏನಪ್ಪ UPSC ಅಂತ ನನಗಾಗಿರೋ ಕನ್ಫ್ಯೂಷನ್ಗಳು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಬರ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನನಗೆ ಆಗಿರೋವಂಥ ಕನ್ಫ್ಯೂಷನ್ಗಳು ಏನೇನು ಅಂದರೆ, ಏನಪ್ಪ UPSC ಅಂದ್ರೇನು, ಅಲ್ಲಿ ನನಗೆ ಸ್ಟಾರ್ಟ್ ಆಗಿರೋ ಕ್ವಶನ್ಸ್ಗಳು ಏನಂದರೆ, UPSC ಏನು, UPSC ಪೇಪರ್ ಹೆಂಗಿರುತ್ತೆ, UPSCಯಲ್ಲಿ ಸಿಲೆಬಸ್ ಏನೇನು ಓದಬೇಕು, ಏನು ಬುಕ್ಸ್ ಓದಬೇಕು, ಇಂಗ್ಲೀಷ್ ಮೀಡಿಯಮಲ್ಲೇ ಇರುತ್ತೆ, ಹಿಂದಿಯಲ್ಲೇ ಇರುತ್ತೆ ಕ್ವಶನ್ ಪೇಪರ್ ಬರೋ ಪ್ಯಾಟರ್ನು, ಅದಕ್ಕೆ ನಾನು ಕನ್ನಡದಾಗ ಹೆಂಗೆ ಆನ್ಸರ್ ಬರೀಬೇಕು, ಈ ಥರ ಎಲ್ಲ ಕ್ವಶನ್ಸ್ಗಳು ನನಗಿದ್ದು. ಅದು ಕನ್ನಡದಾಗ ಇರಲ್ವ ಕ್ವಶನ್ ಪೇಪರು. UPSC ಹೆಂಗೆ ಎಕ್ಸಾಮ್ ನಡೆಸ್ತಾರೆ, ಒಬ್ಬ ಅಭ್ಯರ್ಥಿನ UPSC ಅವರು ಹೆಂಗೆ ಸೆಲೆಕ್ಷನ್ ಮಾಡ್ತಾರೆ ಅನ್ನೋದಕ್ಕೆ ಒಂದಿಷ್ಟು ಸ್ಟೆಪ್ಸ್ಗಳಿದ್ದಾವೆ. ಆ ಸ್ಟೆಪ್ಗಳು ಏನು, ಇವೆಲ್ಲ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಸ್ಟಾರ್ಟಿಂಗ್. ಹಾಗೆ ನಾನು UPSC ಬಗ್ಗೆ ತಿಳ್ಕೊಬೇಕು ಅನ್ನೋದಕ್ಕೆ 1 ರಿಂದ 2 ತಿಂಗಳು ನನ್ನ ಟೈಮ್ ಅಲ್ಲೇ ನಾನು ಅದಕ್ಕೆ ಹಾಕಿದ್ದೀನಿ. ಏನು UPSC, ಹೆಂಗೆ ಎಕ್ಸಾಮ್ ಪ್ಯಾಟರ್ನ್ ನಡೆಸ್ತಾರೆ, ಎಷ್ಟು ಸ್ಟೇಜಲ್ಲಿ ಎಕ್ಸಾಮ್ ಪ್ಯಾಟರ್ನ್ಸ್ಗಳು, ಎಷ್ಟು ಸ್ಟೇಜಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, ಹೆಂಗೆ UPSC ಒಬ್ಬ ಅಭ್ಯರ್ಥಿನ ಹೆಂಗೆ ಆಯ್ಕೆ ಮಾಡ್ಕೊಳ್ಳುತ್ತೆ ಅಂತೇಳಿ ನಾನು ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತಗೋತು ನನಗೆ. ನಾನು ಕೂಡ ಹಳ್ಳಿಯಿಂದ ಬಂದಿರೋನು, ನಾನು ಕೂಡ ಕನ್ನಡ ಮೀಡಿಯಮ್ದಲ್ಲೇ ಓದಿರುವಂಥ ಒಬ್ಬ ಹುಡುಗ. ನಾನು ಕೂಡ UPSC ಓದಬೇಕು ಅಂತ ಅಂದ್ಕೊಂಡು ಬಂದಿರುವಂಥ ಹುಡುಗ. ಸ್ಟಾರ್ಟಿಂಗ್ ಎಲ್ಲ UPSC ನನಗೂ ಕೂಡ ಕಷ್ಟ ಆಗ್ತಿತ್ತು. ನಾನು ಕೂಡ ಡಿಗ್ರಿಯಲ್ಲಿ ಫೇಲ್ಯೂರ್ ಅಂತ ಅಂದ್ಕೊಂಡಿರುವಂಥ ಸ್ಟೂಡೆಂಟು. ಇಂಗ್ಲೀಷು ನನಗೆ ಕೊಂಚನೂ ಬರ್ತಿರಲಿಲ್ಲ. ಸ್ಟಾರ್ಟಿಂಗ್ ಡಿಗ್ರಿಯಲ್ಲಿ ನೀವು ಹೇಳಿದ್ರು ಕೂಡ ನಂಬೋದಿಲ್ಲ. ಇಂಗ್ಲೀಷು ಫಸ್ಟ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, 3 ಸೆಮ್ಮಲ್ಲಿ ಇಂಗ್ಲೀಷ್ 2 ಸತಿ ಸಪ್ಲಿಮೆಂಟ್ರಿಯಲ್ಲಿ ಪಾಸ್ ಆಗಿರುವಂಥ ಹುಡುಗ ನಾನು. ಇವಾಗ UPSC ಮಾಡಕ್ಕೆ ಬಂದಿದ್ದೀನಿ ಅಂದರೆ ನನಗೆ ಇಂಗ್ಲೀಷ್ ಮೇಲೆ ಯಾವುದೇ ಥರದ ಭಯ ಇಲ್ಲ. ಇಷ್ಟೇನಾ ಇಂಗ್ಲೀಷ್ ಅಂತ ಅನ್ನೋ ಹೋಗ್ಬಿಟ್ಟಿದೆ ಇವಾಗ ನನಗೆ. ಓಕೆ, ಇವಾಗ ನಾನು ಅದೆಲ್ಲ ಸೈಡಿಗೆ ಇಡೋಣ, ನನ್ನ ಎಜುಕೇಷನ್ ಸಪ್ರೇಟ್ ಆ ಥರ ಇರಲಿ. ಇವಾಗ ನಾನು ಫಸ್ಟ್ ನಿಮಗೆ ಮಾತಾಡಕ್ಕೆ ಬರ್ತಾ ಇರೋದು UPSC ಅಂದರೆ ಏನು. UPSC ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನೋದು ಇದೊಂದು ಕಾನ್ಸ್ಟಿಟ್ಯೂಷನ್ ಭಾಗ, ಇದೊಂದು ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನದ ಒಂದು ಭಾಗ UPSC ಸಂಸ್ಥೆ. ಈ ಸಂಸ್ಥೆ ಏನು ಮಾಡುತ್ತೆ, ದೇಶದ ಅತ್ಯುನ್ನತ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡುತ್ತೆ. ಯಾವುದೇ ಥರದ ಭಯ ಇಲ್ಲ, ಯಾವುದೇ ಥರದ ಗೊಂದಲ ಇಟ್ಕೊಳಕ್ಕೆ ಹೋಗ್ಬೇಡಿ, ಕ್ಲಿಯರ್ ಆಗಿ ಇದೆ UPSC.
ನಾನು ಕೂಡ ಸ್ಟಾರ್ಟಿಂಗ್ ಅಂದ್ಕೊಂಡಿದ್ದೆ, ಬಟ್ ನೋ ಐ ಆಮ್ ಕ್ಲಿಯರ್ ಇನ್ UPSC. ನೀವು ಕೂಡ ಕ್ಲಿಯರ್ ಆಗಿ ಇಟ್ಕೊಂಡು ಬನ್ನಿ. ಮತ್ತು ಇನ್ನೊಂದು ಏನಂದರೆ, ಪ್ರಿಪ್ರೇಷನ್ ಮಾಡೋಕ್ಕೆ ಬಂದಿರುವಂಥ ಆಸ್ಪಿರೆಂಟ್ಸ್ಗಳಿಗೆ ನಾನು ಹೇಳೋ ಒಂದೇ ಒಂದು ಫಸ್ಟ್ ಮಾತಂದರೆ, ಯಾವಾಗಲೂ ಕೂಡ ಬಿಲೀವ್ ಪಾಸಿಟಿವ್. ಬಿಲೀಫ್ ಸಿಸ್ಟಮ್ನ ನಂಬ್ಕೊಳ್ಳಿ. ಆಗುತ್ತೆ, ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್, ಐ ವಿಲ್ ಡೆಫಿನೆಟ್ಲಿ ಡೂ ಇಟ್ ಅಂತ ಬಿಲೀಫ್ ಸಿಸ್ಟಮ್ನ ನಿಮ್ಮಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ UPSCಗೆ. ಯಾಕಂದರೆ ಇಟ್ಸ್ ಟೇಕ್ ಅ ಮೋರ್ ಟೈಮ್. ಇದಕ್ಕೆ ಟೈಮ್ ಡ್ಯೂರೇಷನ್ ತುಂಬ ಬೇಕಾಗುತ್ತೆ. ಇಲ್ಲಿ ನಾವು ಕೂಡ ಬಿದ್ದೋಗ್ಬೋದು, ಸ್ವಲ್ಪ ಫೇಲ್ಯೂರು ಕೂಡ ಆಗ್ಬೋದು. ಅದು ಏನೇ ಆಗಲಿ, ಯಾವಾಗಲೂ ಕೂಡ ಪಾಸಿಟಿವ್ ಮೈಂಡ್ಸೆಟ್ ಇರಬೇಕು. ನನ್ನ ಕೈಲಿ ಆಗಲ್ಲ ಅಂತ ಎಷ್ಟೋ ಜನ ಹೇಳಿದ್ರು ಕೂಡ ಆಗುತ್ತೆ, ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್ ಅಂತಲೇ ನೀವು ಹೇಳ್ತಾ ಇರಬೇಕು. ಬಿಕಾಸ್ ಏನಕ್ಕಂದರೆ ಇಲ್ಲಿ UPSC ನಮಗೆ ಪೇಷನ್ಸ್ನ ಅಳಿಯುತ್ತೆ. ಎಷ್ಟು ಪೇಷನ್ಸ್ ಇದೆ ಅಂತ ನೋಡುತ್ತೆ ನಮಗೆ. ಈ ಮನುಷ್ಯ ಒಬ್ಬ ಅಧಿಕಾರಿ ಆಗೋಕ್ಕೆ ಅರ್ಹನಿದಾನೋ ಅಥವಾ ಇಲ್ವೋ ಅಂತ ಸಂಪೂರ್ಣವಾಗಿ ಅಳೆದು ತೂಗಿ ಕೊಂಚ ಭಾಗಿಸಿ ನಮ್ಮನ್ನು UPSC ಅಳಿಯುತ್ತೆ. ಅದಕ್ಕೋಸ್ಕರ ಮನುಷ್ಯನಿಗೆ ಬೇಕಾಗಿರೋದು ತಾಳ್ಮೆ, ತಾಳ್ಮೆ, ತಾಳ್ಮೆ. ಎಷ್ಟು ಪೇಷನ್ಸ್ ಇರುತ್ತೋ ಅಷ್ಟು UPSC ಪ್ರಿಪರೇಷನ್ ಲೆವೆಲಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಮೆಡಿಟೇಷನ್ ಏನಾದರೂ ಮಾಡ್ಕೋಬೋದು. ಸ್ಟಾರ್ಟ್ ಮಾಡೋಣ. ನನಗೆ ಸ್ಟಾರ್ಟ್ ಆಗಿರುವಂಥ ಡೌಟ್ಸ್ಗಳ ಬಗ್ಗೆ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತಾ ಹೋಗ್ತಾ ಇದ್ದೀನಿ. UPSC ಅಂದರೆ ಏನು? ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಯಾರು ಚೆನ್ನಾಗಿದ್ದಾರೆ, ಯಾರು ಉತ್ತಮವಾದಂಥ ಗುಣಗಳನ್ನು ಹೊಂದಿದಾರೋ ಅವ್ರನ್ನ ಸೆಲೆಕ್ಟ್ ಮಾಡಬೇಕಾಗಿರೋದು UPSC ಕೆಲಸ ಆಗಿರುತ್ತೆ. UPSC ಕೆಲಸ ಏನು? ಒಬ್ಬ ಅಭ್ಯರ್ಥಿನ ಸೆಲೆಕ್ಟ್ ಮಾಡಬೇಕು ಅಂದರೆ ಏನೇನು ಸ್ಟೆಪ್ಸ್ ಇದಾವೆ, ಏನೇನು ಪ್ರೊಸೀಜರ್ ಎಲ್ಲ ಇದಾವೆ ಅಂತ ಇವಾಗ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನನಗೆ ಸ್ಟಾರ್ಟ್ ಆಗಿರೋ ಡೌಟ್ಗಳೇನು? UPSC ಸಿಲೆಬಸ್ ಬಗ್ಗೆ ತಿಳ್ಕೊಳಕ್ಕೆ ಹೋಗಬೇಕು ಅಂದರೆ ಫಸ್ಟು ಹೆಂಗೆ UPSC ಸೆಲೆಕ್ಷನ್ ಮಾಡ್ತಾರೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. UPSC ಸೆಲೆಕ್ಷನ್ ಮಾಡೋದು 3 ಸ್ಟೇಜಲ್ಲಿ ಸೆಲೆಕ್ಷನ್ ಮಾಡ್ತಾರೆ. ಒಂದು ಪ್ರಿಲಿಮಿನರಿ ಎಕ್ಸಾಮ್ ಮುಖಾಂತರ, ನೆಕ್ಸ್ಟು ಮೇನ್ಸ್ ಎಕ್ಸಾಮ್ ಮಾಡ್ತಾರೆ. ಅದರ ನಂತರ ಇಂಟರ್ವ್ಯೂ ಅಥವಾ ಪರ್ಸ್ನಾಲಿಟಿ ಟೆಸ್ಟ್ ಅಂತ ಕೂಡ ಕರೀತಾರೆ ಅದಕ್ಕೆ. ಫಸ್ಟ್ ಒಂದು ಬರೋಣ, ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸಲ್ಲಿ ಇಲ್ಲಿ 2 ಪೇಪರ್ ಇರ್ತವೆ. ಒಂದು GS 1 ಪೇಪರ್ ಇರುತ್ತೆ, ಜನರಲ್ ಸ್ಟಡೀಸ್ 1 ಪೇಪರ್ ಇರುತ್ತೆ, ಮತ್ತು ಇನ್ನೊಂದು GS 2 ಅಂತೇಳಿ ಇರುತ್ತೆ. GS ಸೆಕೆಂಡ್ ಪೇಪರ್ ಒಂದು ಇರುತ್ತೆ. GS ಫಸ್ಟ್ ಪೇಪರಲ್ಲಿ ಏನಿರುತ್ತೆ? ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಜಿಯೋಗ್ರಫಿ, ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟು, ಎಕಾಲಜಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟು, IC, ಪೊಲಿಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನು, ಗವರ್ನರು, ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸು, ಕರೆಂಟ್ ಇವೆಂಟ್ಸು, ಇದನ್ನೆಲ್ಲ ಒಳಗೊಂಡಿರೋದು ಪ್ರಿಲಿಮ್ಸ್ GS 1 ಪೇಪರು. ಪ್ರಿಲಿಮ್ಸ್ GS 2 ಪೇಪರ್ ಏನಂದರೆ, ಇದು ಬಂದ್ಬಿಟ್ಟು CSAT ಅಂತ ಕರೀತಾರೆ. CSAT ಅಂದರೆ ಸಿವಿಲ್ ಸರ್ವಿಸಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರೀತಾರೆ. ಅಂದರೆ ಒಬ್ಬ ಅಭ್ಯರ್ಥಿ ಈ ಹುದ್ದೆಗೆ ಫಿಟ್ ಆಗಿದ್ದಾನ ಇಲ್ಲೋ ಅಂತಲೇ ಇಲ್ಲೇ ಅಳಿತಾರೆ. ನಮಗೆ ಸಿವಿಲ್ ಸರ್ವಿಸಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರೀತಾರೆ. ಇಲ್ಲಿ ಏನೇನು ಬರುತ್ತವೆ, ಈ ಒಂದು ಪೇಪರಲ್ಲಿ ಏನೇನು ಬರ್ತವೆ ಅಂದರೆ ಕಂಪ್ಯಾರಿಸನ್ಸ್ ಬರುತ್ತೆ, ಬೇಸಿಕ್ ನ್ಯೂಮರ್ಸ್ ಬರುತ್ತೆ. ಇದನ್ನ 200 ಮಾರ್ಕ್ಸ್ಗೆ ನಡೆಸ್ತಾರೆ. ಇದನ್ನ 200 ಮಾರ್ಕ್ಸ್ಗೆ ನಡೆಸ್ತಾರೆ. ಈ GS 2 ಪೇಪರ್ ಇದೆಯಲ್ಲ, CSAT, ಈ CSATಲ್ಲಿ ನಾವು ಜಸ್ಟು 33% ತಗೊಂಡು ಕ್ವಾಲಿಫೈ ಆಗಬೇಕು. ಕ್ವಾಲಿಫೈ ಆದರೆ ದೆನ್ GS 1 ಪೇಪರ್ ಪ್ರಿಲಿಮ್ಸಲ್ಲಿ ಚೆಕ್ ಆಗುತ್ತೆ. ಇಲ್ಲ ಅಂದರೆ ನೀವು ಇಲ್ಲಿ 33% ಅಂದರೆ 66 ಮಾರ್ಕ್ಸ್ ನೀವು ಇಲ್ಲಿ ತೊಗೊಳ್ಳದೆ ಹೋದರೆ GS 1 ಪೇಪರ್ ಪ್ರಿಲಿಮ್ಸಲ್ಲಿ ಚೆಕ್ ಆಗಲ್ಲ. ಇಲ್ಲಿ 33% ತೊಗೊಂಡ್ರೆ ಇಲ್ಲಿ 200 ಮಾರ್ಕ್ಸ್ಗೆ ಬರೆದಿರುವಂಥ ಎಕ್ಸಾಮು ವ್ಯಾಲ್ಯೂಯೇಷನ್ ಆಗುತ್ತೆ. ವ್ಯಾಲ್ಯೂಯೇಷನ್ ಆಗಿ ಇಲ್ಲಿ ನಿಮಗೆ ಮೆರಿಟ್ ಬರುತ್ತೆ. ಮೆರಿಟಲ್ಲಿ ನೀವು ಸೆಲೆಕ್ಷನ್ ಆದರೆ ಮೇನ್ಸ್ಗೆ ಕರೀತಾರೆ. ಮೇನ್ಸಲ್ಲಿ ಏನು ಮಾಡಬೇಕಂದ್ರೆ 9 ಎಕ್ಸಾಮ್ನ ನೀವು ಬರಿಬೇಕಾಗಿರುತ್ತೆ. ಮೇನ್ಸಲ್ಲಿ 9 ಎಕ್ಸಾಮ್ ಬರಿಬೇಕಾಗುತ್ತೆ. ಅದರಲ್ಲಿ ಕಂಪಲ್ಸರಿ ಇಂಗ್ಲೀಷ್ ಒಂದಿರುತ್ತೆ, ಮತ್ತು ಯಾವುದಾದ್ರೂ ನಿಮಗೆ ನೀವು ತೊಗೊಂಡಿರುವಂಥ ಲ್ಯಾಂಗ್ವೇಜ್, ನಮಗೆ ಕರ್ನಾಟಕದವ್ರಿಗೆ ಕನ್ನಡ ಒಂದು ಬರಿಬೇಕಾಗಿರುತ್ತೆ ನಾವು. ಇದು ಕಂಪಲ್ಸರಿ, ಇದೇನು ಮೆರಿಟ್ಗೆ ಕನ್ಸಿಡರ್ ಆಗಲ್ಲ. ಇಲ್ಲಿ ನಾವು 25% ಅಂತಲೇ ಕ್ವಾಲಿಫೈ ಆಗಬೇಕಾಗುತ್ತೆ. ಇದು 2 ಕ್ವಾಲಿಫೈಯಿಂಗ್ ಪೇಪರು. 300 ಮಾರ್ಕ್ಸ್ಗೆ ಇದನ್ನು ಕಂಡಕ್ಟ್ ಮಾಡ್ತಾರೆ. ಇದು ಇಂಗ್ಲೀಷ್ 300 ಮಾರ್ಕ್ಸು, ಕನ್ನಡ 300 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರೆ. ಈ 300 ಮಾರ್ಕ್ಸ್ಗೆ ನಾವು 25% ಏನೋ ಕ್ವಾಲಿಫೈಯಿಂಗ್ ಆಗಬೇಕು ಅಂತ ಇದೆ. ಇದನ್ನ ಕ್ವಾಲಿಫೈಯಿಂಗ್ ಬಿಟ್ಟು ನೆಕ್ಸ್ಟ್ ಮೇನ್ ಬರೋದು ನಮಗೆ GS ಪೇಪರ್ಸ್ಗಳು ಬರ್ತವೆ, essay ಪೇಪರ್ ಬರ್ತೈತೆ. ನೆಕ್ಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ ಆದ ತಕ್ಷಣ essay ಪೇಪರ್ ಬರುತ್ತೆ. essay ಪೇಪರ್ನ 250 ಮಾರ್ಕ್ಸ್ಗೆ essay ಪೇಪರ್ನ ನಡೆಸ್ತಾರೆ. ಇದು ಆದ ತಕ್ಷಣ GS ಪೇಪರ್ ಬರ್ತವೆ. GS ಪೇಪರ್ GS 1, GS 2 ಮತ್ತು GS 3 ಮತ್ತು GS 4 ಅಂತೇಳಿ 4 ಪೇಪರ್ನ ನಡೆಸ್ತಾರೆ. ಈ GS 1 ಅಲ್ಲಿ ಏನಿರುತ್ತೆ ಅಂದರೆ ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ ಆ್ಯಂಡ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ಇಂಡಿಯನ್ ಹೆರಿಟೇಜ್ ಸೈಟ್ಸ್, ಇಂಡಿಯನ್ ಜಿಯೋಗ್ರಫಿ, ಸೋಷಿಯಲ್ ಜಿಯೋಗ್ರಫಿ, ಎಕನಾಮಿಕಲ್ ಜಿಯೋಗ್ರಫಿ, ಈ ಥರ ಇಂಡಿಯಾ ಆ್ಯಂಡ್ ಇದು ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ ಬಗ್ಗೆ GS 1 ಅಲ್ಲಿ ಇರುತ್ತೆ.
GS 2ದಲ್ಲಿ ಏನಿರುತ್ತೆ ಅಂದರೆ ಪೊಲಿಟಿ ಇರುತ್ತೆ, ಗವರ್ನೆನ್ಸ್ ಇರುತ್ತೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಈ GS 2 ಪೇಪರಲ್ಲಿ ಇರುತ್ತೆ. GS 3ದಲ್ಲಿ ಏನಿರುತ್ತೆ ಅಂದರೆ ಎಕನಾಮಿಕ್, ಕಲ್ಟಿವೇಷನ್, ಇರಿಗೇಷನ್ ಸಂಬಂಧಪಟ್ಟಾಗಿರುತ್ತೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರುತ್ತೆ, ಎಕಾಲಜಿ ಇರುತ್ತೆ, ಎನ್ವಿರಾನ್ಮೆಂಟಲ್ ಸೈನ್ಸ್ ಇರುತ್ತೆ. ಇದು ಎಲ್ಲ ಬರೋದು GS 3 ಪೇಪರಲ್ಲಿ. ಇನ್ನು GS 4 ಪೇಪರ್ ಬಂದ್ಬಿಟ್ಟು GS 4 ಪೇಪರು ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೇಪರು. ಈ GS 4 ಪೇಪರ್ ಏನಂದರೆ ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಬರುತ್ತೆ. ಈ ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಆಪ್ಟಿಟ್ಯೂಡ್ ಟೆಸ್ಟ್ನ ಒಬ್ಬ ಅಧಿಕಾರಿ ಆಗೋಕ್ಕೆ ಇವರು ಅರ್ಹರಿದ್ದಾರೋ ಅಥವಾ ಇಲ್ವೋ ಅಂತೇಳಿ ಕಂಪ್ಲೀಟ್ ಆಗಿ ಅಳದಿ ತೂಗುವಂಥ ಒಂದು ಪೇಪರ್ನ ಇದು ಇದೆ. ಇದು ಆದ ತಕ್ಷಣ ನೆಕ್ಸ್ಟ್ ನಮಗೆ ಬರೋದು ಈ GS 1, 2, 3, 4 ಪೇಪರ್ ಇದಾವಲ್ಲ, ಪ್ರತಿಯೊಂದು ಪೇಪರ್ 250 ಮಾರ್ಕ್ಸ್ಗೆ ಇರುತ್ತೆ. 250 ಮಾರ್ಕ್ಸು. ಎಥಿಕ್ಸು ಕೂಡ 250 ಮಾರ್ಕ್ಸು. ಟೋಟಲ್ GS 1, 2, 3, 4 ಟೋಟಲ್ ಆಗಿರೋದು 1000 ಮಾರ್ಕ್ಸ್ಗೆ GS ಪೇಪರ್ಸ್ಗಳು ನಡೀತವೆ. essay 1 ಬಂದ್ಬಿಟ್ಟು 250 ಮಾರ್ಕ್ಸ್ಗೆ ಇರುತ್ತೆ. ಕ್ವಾಲಿಫೈಯಿಂಗ್ ಪೇಪರ್ ಅನ್ನು ಕನ್ಸಿಡರ್ ಮಾಡಲ್ಲ ಮೆರಿಟ್ಗೆ. ನೆಕ್ಸ್ಟ್ ಬರೋದು ಆಪ್ಷನಲ್ ಸಬ್ಜೆಕ್ಟ್. ಆಪ್ಷನಲ್ ಸಬ್ಜೆಕ್ಟ್ ಬಂದ ತಕ್ಷಣ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ. ಲೈಕ್ ಯಾವುದಾದ್ರೂ ಆಪ್ಷನಲ್ ಸಬ್ಜೆಕ್ಟ್ ಇಷ್ಟ ಆಗಿರ್ಬೋದು ನಿಮಗೆ. ಅದರಲ್ಲಿ ಆಪ್ಷನಲ್ ಚೂಸ್ ಮಾಡಬೇಕಂದ್ರೆ ಇನ್ನೊಂದು ಏನಂದರೆ ನಿಮಗೆ ಆ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇರಬೇಕು. ಇದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಸಬ್ಜೆಕ್ಟ್ನ ಕವರ್ ಮಾಡ್ಕೊಳ್ಳೋಕ್ಕೆ 1 ರಿಂದ 1.5 ವರ್ಷ ಬೇಕಾಗುತ್ತೆ. ಅಲ್ಲಿವರೆಗೂ ಅದನ್ನು ನಾವು ಕವರ್ ಮಾಡಿಕೊಂಡು ಫೇಸೆನ್ಸ್ ಆಗಿ ಇಟ್ಕೋಬೇಕಾಗಿರೋದು ನಮ್ಮ ಮೈಂಡ್ ಸೆಟ್ನ. ಮತ್ತು ನಮ್ಗೆ ಇಷ್ಟ ಆಗಿರೋ ಸಬ್ಜೆಕ್ಟ್ನ ತೊಗೊಳ್ಳದೆ ಬೇರೆ ಯಾರೋ ಹೇಳಿದ್ರು, ಫ್ರೆಂಡ್ಸ್ ಸಜೆಸ್ಟ್ ಮಾಡ್ದ, ಅವ್ರು ಸಜೆಸ್ಟ್ ಮಾಡಿದ್ರು ಅಂತ ಇನ್ಯಾರೋ ಹೇಳಿದ್ರು ಅಂತ ಆಪ್ಷನಲ್ ಸಬ್ಜೆಕ್ಟ್ನ ಪದೇ ಚೇಂಜ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ಇನ್ನೊಂದು ನಾನು ಪರ್ಸ್ನಲಿ ನಿಮಗೆ ನಾನು ಒಂದು ಗೈಡೆನ್ಸ್ನ ಕೊಡೋಕೆ ಇಷ್ಟಪಡ್ತೀನಿ. ಈ ಆಪ್ಷನಲ್ ಸಬ್ಜೆಕ್ಟಲ್ಲಿ ಕರೆಂಟ್ ಅಫೇರ್ಸ್ನ ಆ್ಯಡ್ ಆಗದೆ ಇರೋ ಥರ ನೋಡ್ಕೊಳ್ಳೋದು ನನ್ನ ಕಡೆಯಿಂದ ಒಂದು ಸಜೆಷನ್ ನಿಮಗೆ. ಯಾಕಂದರೆ ಕರೆಂಟ್ ಅಫೇರ್ಸ್ ಆ್ಯಡ್ ಮಾಡಿದ್ರೆ ಹೋದರೆ ಹೆವಿ ವ್ಯಾಸ್ಟ್ ಆಗುತ್ತಾ ಹೋಗುತ್ತೆ ಸಬ್ಜೆಕ್ಟು ಕೂಡ. UPSC ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ನೋಟಿಫಿಕೇಶನ್ನ ನೋಡಿಕೊಂಡು ಅಲ್ಲಿ ತೊಗೋಬೋದು. ನಿಮ್ಗೆ ಆಪ್ಷನಲ್ ಸಬ್ಜೆಕ್ಟ್ ಒಂದು ಲಿಸ್ಟೇ ಕೊಟ್ಟಿರ್ತಾರೆ. ಸುಮಾರು ಆಪ್ಷನಲ್ಸ್ ಲಿಸ್ಟ್ ಇದಾವೆ. ಇವಾಗ ನಡೀತಾ ಇರೋ ಟ್ರೆಂಡು ಆಂಥ್ರೋಪಾಲಜಿ, ಪಬ್ ಆ್ಯಡು, ಸೋಸಿಯಾಲಜಿ, ಸೈಕಾಲಜಿ, ಬಾಟ್ನಿ, ಕೆಮಿಸ್ಟ್ರಿ, ಜೂಲಜಿ, ಮ್ಯಾಥಮೆಟಿಕ್ಸು ಎಲ್ಲ ತೊಗೋತಿದ್ದಾರೆ. ಮತ್ತು ಕೆಲವೊಬ್ಬರು ಕನ್ನಡ ಲಿಟ್ರೇಚರ್ ತೊಗೋತಾ ಇದ್ದಾರೆ. ನಾನು ತೊಗೊಂಡಿದ್ದು ಕನ್ನಡ ಲಿಟ್ರೇಚರ್. ಯಾಕಂದರೆ ನನ್ನ ಕನ್ನಡ ಲಿಟ್ರೇಚರ್ ಇಷ್ಟ ಇದೆ ಮತ್ತು ನಮ್ಗೆ ಕನ್ನಡ ಸಾಹಿತ್ಯ ಓದೋದು ನನಗೆ ಖುಷಿ ಇದೆ ಮತ್ತು ಅದರಲ್ಲಿ ನನಗೆ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಕನ್ನಡ ಲಿಟ್ರೇಚರ್ ತೊಗೊಂಡಿದ್ದೀನಿ. ಈ ಆಪ್ಷನಲಲ್ಲಿ ಬಂದ್ಬಿಟ್ಟು 2 ಪೇಪರ್ ನಡೀತವೆ. 500 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರೆ ಈ ಪೇಪರ್ನ. ಪೇಪರ್ 1 250 ಮಾರ್ಕ್ಸ್ ನಡೆಯುತ್ತೆ, ಪೇಪರ್ 2 250 ಮಾರ್ಕ್ಸ್ ನಡೆಯುತ್ತೆ. ಟೋಟಲ್ 2 ಸೇರಿ 500 ಮಾರ್ಕ್ಸ್ ಇರುತ್ತೆ. ಈ ಆಪ್ಷನಲ್ಲು GS 1, 2, 3, 4 ಮತ್ತು essay ಇವು ಇಷ್ಟನ್ನ ಕನ್ಸಿಡರ್ ಮಾಡಿಬಿಟ್ಟು 1750 ಮಾರ್ಕ್ಸ್ಗೆ ನಾವು ಡಿಸ್ಕ್ರಿಪ್ಟಿವ್ ಬರಿಬೇಕಾಗತ್ತೆ. ಈ ಡಿಸ್ಕ್ರಿಪ್ಟಿವ್ ಅಲ್ಲಿ ಮೇನ್ಸಲ್ಲಿ ಮೆರಿಟ್ ಕ್ವಾಲಿಫೈ ಆಗಿ ಇಂಟರ್ವ್ಯೂ, ಪರ್ಸ್ನಾಲಿಟಿ ಟೆಸ್ಟು ಅಥವಾ ಇಂಟರ್ವ್ಯೂಗೆ ನಾವು ಸೆಲೆಕ್ಷನ್ ಆದ ಅಂದರೆ ಇಂಟರ್ವ್ಯೂ ಅಲ್ಲಿ 275 ಮಾರ್ಕ್ಸ್ಗೆ ಇಂಟರ್ವ್ಯೂ ಮಾರ್ಕ್ಸ್ ಇರುತ್ತೆ. 275 ಮಾರ್ಕ್ಸ್ಗೆ ನಮಗೆ ಇಂಟರ್ವ್ಯೂ ಮಾಡ್ತಾರೆ. ಪರ್ಸ್ನಾಲಿಟಿ ಟೆಸ್ಟ್ ಅಂತ ಕರೀತಾರೆ. 275 ಮಾರ್ಕ್ಸ್ಗೆ ಪರ್ಸ್ನಾಲಿಟಿ ಟೆಸ್ಟ್ ಅಥವಾ ಇಂಟರ್ವ್ಯೂ ಇರುತ್ತೆ. ಇಲ್ಲಿ ಎಷ್ಟು ನೀವು ಮಾರ್ಕ್ಸ್ ತೊಗೊಂಡಿರ್ತೀರೋ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಫೈನಲ್ ಲಿಸ್ಟ್ ಬಿಡ್ತಾರೆ. ಟೋಟಲ್ ಆಗಿ ನೀವು ಇಂಟರ್ವ್ಯೂ, GS 1, 2, 3, 4 ಪ್ಲಸ್ ಆಪ್ಷನಲ್ ಸಬ್ಜೆಕ್ಟು, essay ಇದನ್ನೆಲ್ಲ ಮತ್ತು ಪ್ಲಸ್ ಇಂಟರ್ವ್ಯೂ ಎಲ್ಲ ಸೇರಿಸ್ಕೊಂಡು ನೀವು 2025 ಮಾರ್ಕ್ಸ್ಗೆ ನೀವು ಟೋಟಲ್ ಮೆರಿಟ್ ಲಿಸ್ಟಲ್ಲಿ ಅದಕ್ಕೆ ನೀವು ಮೆರಿಟಲ್ಲಿ ಬರ್ತೀರಾ. ಆಮೇಲೆ ನಿಮಗೆ UPSCನ ಸೆಲೆಕ್ಷನ್ ಮಾಡ್ತಾರೆ, ನಿಮಗೆ ಅಲಾಟ್ ಮಾಡ್ತಾರೆ. IAS, IPS, IRS ಈ ಫೀಲ್ಡಿಗೆ ಬಂದ ತಕ್ಷಣ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅನ್ನೋದಕ್ಕೆ ನಾನು ಇವಾಗ ಹೇಳಕ್ಕೆ ಹೋಗ್ತೀನಿ ನಿಮಗೆ. ಫಸ್ಟ್ ನಾವು ಮಾಡಬೇಕಾಗಿರೋದು ಏನಂದರೆ ಸಿಲೆಬಸ್ ಕಾಪಿನ ಫಸ್ಟ್ ಆ್ಯಂಡ್ ಶುಡ್ ಬಿ ನಾವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಯಾಕಂದರೆ ಪ್ರಿಲಿಮ್ಸ್ಗೆ ಏನು ಸಿಲೆಬಸ್ಸು, CSATಗೆ ಏನು ಸಿಲೆಬಸ್ಸು, ಮೇನ್ಸ್ಗೆ ಏನು ಸಿಲೆಬಸ್ಸು, essayಗೆ ಏನು ಸಿಲೆಬಸ್ಸು, ಆಪ್ಷನಲ್ ಸಬ್ಜೆಕ್ಟ್ಗೆ ಏನು ಸಿಲೆಬಸ್ಸು, ಕನ್ನಡ ಲಿಟ್ರೇಚರ್ ತೊಗೊಂಡ್ರೆ ಕನ್ನಡ ಲಿಟ್ರೇಚರ್ಗೆ ಏನು ಸಿಲೆಬಸ್ ಇದೆ, ಕನ್ನಡ ಲಿಟ್ರೇಚರ್ಗೆ ಏನು ಸಿಲೆಬಸ್ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿರ್ತಾರೆ. UPSC ಅವರು ನೋಟಿಫಿಕೇಶನ್ ಬಿಟ್ಟಿರುವಾಗ ಎಲ್ಲ ಏನು UPSCಗೆ ಏನು ಸಿಲೆಬಸ್ ಇದೆಯೋ ಅವರು ಎಲ್ಲ PDF ಅಲ್ಲಿ ಕೊಟ್ಟಿರ್ತಾರೆ. ಅದನ್ನು ನೀವು ಆಪ್ಷನಲ್ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ನೀವು ಯಾವುದು ತೊಗೊತೀರ ಆಪ್ಷನಲ್ಲ ಅದನ್ನು ನೀವು ಒಂದ್ಸತಿ ಸಿಲೆಬಸ್ ಕಾಪಿ ತೊಗೊಳಕ್ಕೆ ಸಾಧ್ಯ ಆಗಿರಬೇಕು. ಐ ಹೋಪ್ ಈ ವಿಡಿಯೋ ತುಂಬ ಲೆಂದಿ ಆಗಿದೆ. ನೆಕ್ಸ್ಟು ಸಿಲೆಬಸ್ ಕಾಪಿ ಬಗ್ಗೆ ಹೇಳಿದ್ನಲ್ಲ, ಸಿಲೆಬಸ್ ಕಾಪಿ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು, ಸಿಲೆಬಸ್ ಕಾಪಿ ಏನೇನಿದೆ ಸಿಲೆಬಸ್ ಕಾಪಿಯಲ್ಲಿ ಎಲ್ಲ ನೆಕ್ಸ್ಟು ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಲೆಬಸ್ ಕಾಪಿನ ಹಾಕ್ತೀನಿ. ಮತ್ತು ಬುಕ್ ಲಿಸ್ಟ್ ಬಗ್ಗೆ ಎಲ್ರಿಗೂ ಕೂಡ ಡೌಟ್ ಇದೆ. ಕನ್ನಡದಲ್ಲಿ ಪ್ರಿಪ್ರೇಷನ್ ಮಾಡಬೇಕಾ, ಇಂಗ್ಲೀಷಲ್ಲಿ ಪ್ರಿಪ್ರೇಷನ್ ಮಾಡಬೇಕಾ, ಆನ್ಸರ್ ರೈಟಿಂಗ್ ಮೇನ್ಸಲ್ಲಿ ಕನ್ನಡದಲ್ಲಿ ಡಿಸ್ಕ್ರಿಪ್ಟಿವ್ ಬರೀಬೇಕಾ ಅಥವಾ ಡಿಸ್ಕ್ರಿಪ್ಟಿವ್ ಇರುತ್ತೆ ಮೇನ್ಸಿಗೆ ಬಂದಾಗ ಡಿಸ್ಕ್ರಿಪ್ಟಿವ್ ಕನ್ನಡದಲ್ಲಿ ಬರೀಬೇಕು ಅಥವಾ ಇಂಗ್ಲೀಷಲ್ಲಿ ಬರೀಬೇಕು ಅಂತ ಕೆಲವೊಬ್ಬರಿಗೆ ಕೆಲವೊಂಥರ ಡೌಟ್ಸ್ ಇದ್ದಾವೆ. ಆ ಡೌಟ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾರಿಟಿ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊತೀನಿ ನಿಮಗೆ. ನಾನು ಕೂಡ ಒಬ್ಬ UPSC ಆಸ್ಪಿರೆಂಟ್ ಸ್ಟೂಡೆಂಟ್. ನನ್ನ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗ ಒಂದು 2 ಮಂತ್ಸ್ ಆಯಿತು.
ಯಾರ್ಯಾರೆಲ್ಲ UPSC ಆಸ್ಪಿರೆಂಟ್ಸ್ಗಳಿದಿರೋ, ಯಾರ್ಯಾರೆಲ್ಲ UPSCನ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದಿರೋ ಅವರು ಸಾಧ್ಯವಾದರೆ ಕಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಇಲ್ಲ ಅಂದರೆ ಪರವಾಗಿಲ್ಲ. ಓಕೆ, ನೋಡುವ. ಅದ್ರ ಸಿಲೆಬಸ್ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಇದ್ದರೆ, ಲೈಕ್ ಸ್ಟೇಟ್ಸ್ ಎಕ್ಸಾಮಿನೇಷನ್ಸ್ಗಳಾಗಿರ್ಬೋದು, ಸೆಂಟ್ರಲ್ ಎಕ್ಸಾಮಿನೇಷನ್ಸ್ UPSC ಬಗ್ಗೆ ನಿಮ್ಗೆ ಏನಾದರೂ ಬುಕ್ ಲಿಸ್ಟ್ ಏನೇನು ಬೇಕು, ಅದಕ್ಕೆ ಏನೇನು ಇದ್ದಾವೆ, ನಿಮ್ಮ ಹತ್ರ ಬುಕ್ ಲಿಸ್ಟ್ ಏನೇನು ಅಂತ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕಮೆಂಟ್ ಮಾಡಿ. ನಾನು ನಿಮಗೆ ವಿಡಿಯೋದ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ತುಂಬ ಇದನ್ನೇ ಹೇಳಿ ಲೆಂತ್ ಈಗ ಮಾಡಿಬಿಟ್ಟೆ ಜಾಸ್ತಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.